ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ 25ರಂದು ಸೂರ್ಯದೇವರು ರೋಹಿಣಿ ನಕ್ಷತ್ರಕ್ಕೆ ಸಂಚರಿಸುವುದು ಅತ್ಯಂತ ಮಹತ್ವದ ಗ್ರಹ ಬದಲಾವಣೆಯಾಗಿ ಪರಿಗಣಿಸಲಾಗುತ್ತದೆ. ಚಂದ್ರನ ಅಧಿಪತ್ಯದ ನಕ್ಷತ್ರವಾದ ರೋಹಿಣಿ ನಕ್ಷತ್ರವು ಸಮೃದ್ಧಿ, ಆಕರ್ಷಣೆ, ಬೆಳವಣಿಗೆ ಹಾಗೂ ಸೌಭಾಗ್ಯದ ಸಂಕೇತವಾಗಿದೆ. ಹೀಗಾಗಿ ಸೂರ್ಯನ ಈ ನಕ್ಷತ್ರ ಬದಲಾವಣೆಯು ಕೆಲವು ರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು. ಹೀಗಾಗಿ ಸೂರ್ಯದೇವನ ರೋಹಿಣಿ ನಕ್ಷತ್ರ ಸಂಚಾರವು ಯಾವ ರಾಶಿಚಕ್ರದವರಿಗೆ ಹೆಚ್ಚು ಶುಭಕರವಾಗಿರಲಿದೆ, 12 ರಾಶಿಗಳ ಮೇಲೆ ಅದರ ಪ್ರಭಾವವೇನು ಎಂಬುದನ್ನು ತಿಳಿಯೋಣ. ಮೇ 25, 2026ರಂದು ಮಧ್ಯಾಹ್ನ 3:44ಕ್ಕೆ ಸೂರ್ಯದೇವ ನಕ್ಷತ್ರ ಸ್ಥಾನವನ್ನು ಬದಲಾಯಿಸಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ. ಜೂನ್ 8ರವರೆಗೆ ಸೂರ್ಯನು ಇದೇ ನಕ್ಷತ್ರದಲ್ಲಿ ಸಂಚರಿಸಿ ನಂತರ ಮೃಗಶಿರ ನಕ್ಷತ್ರಕ್ಕೆ ಸಾಗಲಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ಈ ನಕ್ಷತ್ರ ಪರಿವರ್ತನೆಯನ್ನು ಅತ್ಯಂತ ಮಹತ್ವದ ಆಕಾಶೀಯ ಘಟನೆಯಾಗಿ ಪರಿಗಣಿಸಲಾಗುತ್ತದೆ. ಸೂರ್ಯನು ಆತ್ಮವಿಶ್ವಾಸ, ಅಧಿಕಾರ, ನಾಯಕತ್ವ ಮತ್ತು ಗೌರವದ ಕಾರಕನಾಗಿರುವುದರಿಂದ ಅದರ ಸ್ಥಾನ ಬದಲಾವಣೆ ಎಲ್ಲ 12 ರಾಶಿಗಳ ಜೀವನದ ಮೇಲೆ ವಿಭಿನ್ನ ರೀತಿಯ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸೂರ್ಯ ಮತ್ತು ರೋಹಿಣಿ ನಕ್ಷತ್ರದ ಸಮ್ಮಿಲನ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮವಿಶ್ವಾಸ, ಅಧಿಕಾರ, ಕೀರ್ತಿ, ನಾಯಕತ್ವ ಮತ್ತು ತೇಜಸ್ಸಿನ ಕಾರಕ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ರೋಹಿಣಿ ನಕ್ಷತ್ರವು ಚಂದ್ರನ ಅತ್ಯಂತ ಪ್ರೀತಿಯ ನಕ್ಷತ್ರವಾಗಿದ್ದು ಇದು ಸೌಂದರ್ಯ, ಸಮೃದ್ಧಿ, ಬೆಳವಣಿಗೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ಯಾವಾಗ ಅಗ್ನಿತತ್ವದ ರಾಜಗ್ರಹ ಸೂರ್ಯನು ಜಲತತ್ವದ ಮತ್ತು ಸಮೃದ್ಧಿಯ ನಕ್ಷತ್ರವಾದ ರೋಹಿಣಿಯನ್ನು ಪ್ರವೇಶಿಸುತ್ತಾನೋ ಆಗ ಸಮಾಜದಲ್ಲಿ ಮತ್ತು ಜನರ ಆಲೋಚನೆಗಳಲ್ಲಿ ಅದ್ಭುತ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ಅವಧಿಯಲ್ಲಿ ಹೆಚ್ಚಾಗಲಿರುವ ಪ್ರಮುಖ ಸಕಾರಾತ್ಮಕ ಪ್ರಭಾವಗಳು: 1. ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಗತಿ. ಬಿಸ್ನೆಸ್ ಮೈಂಡ್ಸೆಟ್. ರೋಹಿಣಿ ನಕ್ಷತ್ರವು ಸೃಷ್ಟಿ ಮತ್ತು ಬೆಳವಣಿಗೆಯನ್ನು ಸೂಚಿಸುವುದರಿಂದ ಹೊಸ ಉದ್ಯಮಗಳನ್ನು ಆರಂಭಿಸಲು ಇದು ಸುವರ್ಣ ಸಮಯ. ಈ ಸಮಯದಲ್ಲಿ ಆರಂಭಿಸುವ ವ್ಯವಹಾರಗಳು ದೀರ್ಘಕಾಲದವರೆಗೆ ಸ್ಥಿರವಾದ ಲಾಭವನ್ನು ನೀಡುತ್ತದೆ. ಉದ್ಯೋಗಸ್ಥರಿಗೆ ಬಡ್ತಿ. ಕಚೇರಿಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕ ಮನ್ನಣೆ ಸಿಗಲಿದೆ. ಮ್ಯಾನೇಜ್ಮೆಂಟ್ ಅಥವಾ ಲೀಡರ್ಶಿಪ್ ರೋಲ್ಗಳಿಗೆ ಪ್ರಯತ್ನಿಸುವವರಿಗೆ ಈ ಅವಧಿಯಲ್ಲಿ ಶುಭವಾರ್ತೆ ಸಿಗುವ ಸಾಧ್ಯತೆ ತೀರಾ ಹೆಚ್ಚಿರುತ್ತದೆ. 2. ಆರ್ಥಿಕ ಲಾಭ ಹಾಗೂ ಹೂಡಿಕೆಗೆ ಸೂಕ್ತ ಸಮಯ. ಧನಲಾಭದ ಯೋಗ. ಈ ಸಂಚಾರವು ಆರ್ಥಿಕವಾಗಿ ಹೊಸ ಹಾದಿಗಳನ್ನು ತೆರೆಯುತ್ತದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಕೃಷಿ, ಸೌಂದರ್ಯವರ್ಧಕ ವಸ್ತುಗಳು, ಕಲೆ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಿರೀಕ್ಷೆಗೂ ಮೀರಿದ ಆರ್ಥಿಕ ಲಾಭವಾಗಲಿದೆ.
ದೀರ್ಘಾವಧಿ ಹೂಡಿಕೆ. ಭೂಮಿ, ಚಿನ್ನ ಅಥವಾ ಸುರಕ್ಷಿತ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಅತ್ಯಂತ ಅನುಕೂಲಕರ ಸಮಯವಾಗಿದೆ. 3. ಆತ್ಮವಿಶ್ವಾಸ ಮತ್ತು ನಾಯಕತ್ವ ಸಾಮರ್ಥ್ಯದ ವೃದ್ಧಿ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಸೂರ್ಯನ ತೇಜಸ್ಸು ನಿಮ್ಮಲ್ಲಿರುವ ಗೊಂದಲಗಳನ್ನು ನಿವಾರಿಸುತ್ತದೆ. ಯಾವುದೋ ಕೆಲಸ ಮಾಡಬೇಕೋ ಬೇಡವೋ ಎಂದು ದೀರ್ಘಕಾಲದಿಂದ ಯೋಚಿಸುತ್ತಿದ್ದವರಿಗೆ ಈ ಅವಧಿಯಲ್ಲಿ ಧೈರ್ಯವಾಗಿ ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಸಾಮಾಜಿಕ ಗೌರವ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ತೂಕ ಬರಲಿದೆ. ಕೌಟುಂಬಿಕ ಮಟ್ಟದಲ್ಲಿ ಅಥವಾ ವೃತ್ತಿಪರ ಮಟ್ಟದಲ್ಲಿ ನಿಮ್ಮನ್ನು ಒಬ್ಬ ಜವಾಬ್ದಾರಿಯುತ ನಾಯಕನನ್ನಾಗಿ ಜನರು ನೋಡಲು ಆರಂಭಿಸುತ್ತಾರೆ. ಈ ಅವಧಿಯ ಸದುಪಯೋಗ ಪಡೆದುಕೊಳ್ಳುವುದು ಹೇಗೆ? ಆಲಸ್ಯವನ್ನು ಬಿಡಿ. ಸೂರ್ಯನು ನಮಗೆ ಶಿಸ್ತನ್ನು ಕಲಿಸುತ್ತಾನೆ. ಆದ್ದರಿಂದ ಈ 15 ದಿನಗಳ ಕಾಲ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಮಾತಿನ ಮೇಲೆ ನಿಯಂತ್ರಣವಿರಲಿ. ರೋಹಿಣಿ ನಕ್ಷತ್ರವು ಆಕರ್ಷಣೆಯನ್ನು ನೀಡಿದರೂ ಸೂರ್ಯನ ಉಷ್ಣತೆಯಿಂದಾಗಿ ಕೆಲವೊಮ್ಮೆ ಮಾತು ಕಠೋರವಾಗಬಹುದು. ಆದ್ದರಿಂದ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಶಾಂತವಾಗಿ ಮತ್ತು ತಾಳ್ಮೆಯಿಂದ ಸಂವಹನ ನಡೆಸುವುದು ಉತ್ತಮ. ಪ್ರಮುಖ ಒಪ್ಪಂದಗಳು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಪ್ರಮುಖ ವ್ಯವಹಾರಗಳನ್ನು ಅಂತಿಮಗೊಳಿಸಲು ದಿನದ ಮಧ್ಯಾಹ್ನದ ಸಮಯವನ್ನು ಆಯ್ದುಕೊಳ್ಳಿ, ಏಕೆಂದರೆ ಈ ಸಮಯದಲ್ಲಿ ಸೂರ್ಯನು ಬಲಶಾಲಿಯಾಗಿರುತ್ತಾನೆ. ವೀಕ್ಷಕರೇ, ರೋಹಿಣಿ ನಕ್ಷತ್ರಕ್ಕೆ ಸೂರ್ಯ ಬರುವ ಈ ಸಮಯ ಕೇವಲ ರಾಶಿ ಭವಿಷ್ಯಕ್ಕೆ ಸೀಮಿತವಾಗಿಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಹೊಸ ಉತ್ಸಾಹದ ಬೆಳಕನ್ನು ತರುವ ಸಮಯ. ಹಾಗಾದರೆ ಈ ಅದ್ಭುತ ಸಂಚಾರವು ನಿಮ್ಮ ರಾಶಿಯ ಮೇಲೆ ಹಂತ ಹಂತವಾಗಿ ಎಂತಹ ಪರಿಣಾಮ ಬೀರಲಿದೆ? ಬನ್ನಿ 12 ರಾಶಿಗಳ ಸಂಪೂರ್ಣ ಭವಿಷ್ಯವನ್ನು ಈಗ ವಿವರವಾಗಿ ತಿಳಿಯೋಣ. ಮೇಷರಾಶಿ. ಧನಸ್ಥಾನದಲ್ಲಿ ಸೂರ್ಯ, ಸಂಪತ್ತಿನ ವೃದ್ಧಿ. ಮೇಷರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಅಂದರೆ ಧನ ಮತ್ತು ಕುಟುಂಬದ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ರೋಹಿಣಿ ನಕ್ಷತ್ರದ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಈ ಅವಧಿಯಲ್ಲಿ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಗಾಂಭೀರ್ಯ ಬರಲಿದೆ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಒಪ್ಪಿಕೊಳ್ಳುತ್ತಾರೆ. ಪಿತ್ರಾರ್ಜಿತ ಆಸ್ತಿ ಹಂಚಿಕೆಯಲ್ಲಿ ಇದ್ದ ತೊಂದರೆಗಳು ನಿವಾರಣೆಯಾಗಲಿವೆ. ವೃತ್ತಿ ಅಥವಾ ವ್ಯಾಪಾರ. ಸರ್ಕಾರಿ ಗುತ್ತಿಗೆ ಅಥವಾ ಕಮಿಷನ್ ಆಧಾರಿತ ಬಿಸ್ನೆಸ್ ಮಾಡುವವರಿಗೆ ಇದು ಸುವರ್ಣ ಕಾಲ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಮೊದಲ ದರ್ಜೆಯ ಯಶಸ್ಸು ಸಿಗಲಿದೆ. ಎಚ್ಚರಿಕೆ: ಸೂರ್ಯನು ಅಹಂಕಾರದ ಕಾರಕನಾಗಿರುವುದರಿಂದ ಕೌಟುಂಬಿಕ ಚರ್ಚೆಗಳ ಸಮಯದಲ್ಲಿ ನಿಮ್ಮ ಧ್ವನಿ ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಆಪ್ತರೊಂದಿಗೆ ಮನಸ್ತಾಪವಾಗಬಹುದು. ವಿಶೇಷ ಪರಿಹಾರ: ದಿನವೂ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಅಂದರೆ ಅರ್ಘ್ಯ ನೀಡಿ.
ವೃಷಭ ರಾಶಿ. ನಿಮ್ಮದೇ ರಾಶಿಯಲ್ಲಿ ಸೂರ್ಯ. ವ್ಯಕ್ತಿತ್ವ ವಿಕಸನ. ನಿಮ್ಮ ರಾಶಿಯಲ್ಲಿ ಸೂರ್ಯದೇವನು ಚಂದ್ರನ ನಕ್ಷತ್ರವಾದ ರೋಹಿಣಿಯಲ್ಲಿ ಸಂಚರಿಸುತ್ತಿರುವುದರಿಂದ ಈ ಇಡೀ 15 ದಿನಗಳ ಕಾಲ ನೀವು ಕೇಂದ್ರ ಬಿಂದುವಾಗಲಿದ್ದೀರಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ದುಪ್ಪಟ್ಟಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ನಿಮ್ಮ ಸ್ವಂತ ನಿರ್ಧಾರಗಳಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಆರ್ಥಿಕತೆ ಮತ್ತು ಪ್ರಗತಿ. ಹೊಸ ಉದ್ಯಮ ಆರಂಭಿಸಲು ಹೂಡಿಕೆ ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಕಚೇರಿಯಲ್ಲಿ ಬಡ್ತಿ ಸಿಗುವ ಬಲವಾದ ಯೋಗವಿದೆ. ಆರೋಗ್ಯ. ಸೂರ್ಯನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು. ಕಣ್ಣಿನ ಉರಿ, ತಲೆನೋವು ಅಥವಾ ರಕ್ತದೊತ್ತಡದ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕು. ವಿಶೇಷ ಪರಿಹಾರ. ಭಾನುವಾರದ ದಿನ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡಿ. ಮಿಥುನ ರಾಶಿ. 12ನೇ ಮನೆಯಲ್ಲಿ ಸೂರ್ಯ. ಮಿಶ್ರಫಲ ಮತ್ತು ವಿದೇಶ ಯೋಗ. ಮಿಥುನ ರಾಶಿಯವರಿಗೆ ಸೂರ್ಯನು 12ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಇದು ಖರ್ಚು ಮತ್ತು ವಿದೇಶ ಪ್ರಯಾಣದ ಸ್ಥಾನವಾಗಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ಇರುವವರಿಗೆ ಈ ಸಮಯ ಅಪಾರ ಲಾಭ ತಂದುಕೊಡಲಿದೆ. ದೂರದ ಪ್ರಯಾಣಗಳು ಯಶಸ್ವಿಯಾಗಲಿದೆ. ಖರ್ಚು ವೆಚ್ಚಗಳು. ಆದಾಯ ಬಂದಷ್ಟೇ ವೇಗವಾಗಿ ಶುಭ ಕಾರ್ಯಗಳಿಗಾಗಿ ಅಂದರೆ ಮದುವೆ, ಮನೆ ರಿಪೇರಿ, ದೇವತಾ ಕಾರ್ಯಗಳು ಖರ್ಚುಗಳು ಹೆಚ್ಚಾಗಲಿವೆ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ಎಚ್ಚರಿಕೆ. ಹಣಕಾಸಿನ ವಹಿವಾಟು ಮಾಡುವಾಗ ಯಾರನ್ನು ಕುರುಡಾಗಿ ನಂಬಬೇಡಿ. ಸಾಲ ಕೊಡುವುದು ಅಥವಾ ಜಾಮೀನು ಸಹಿ ಹಾಕುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ವಿಶೇಷ ಪರಿಹಾರ. ಪ್ರತಿದಿನ ಗಾಯತ್ರಿ ಮಂತ್ರವನ್ನು 21 ಬಾರಿ ಜಪಿಸಿ. ಕಟಕ ರಾಶಿ. 11ನೇ ಮನೆಯಲ್ಲಿ ಸೂರ್ಯ. ಲಾಭದ ಸುರಿಮಳೆ. ಕಟಕ ರಾಶಿಯವರಿಗೆ ಸೂರ್ಯನ ಈ ನಕ್ಷತ್ರ ಪರಿವರ್ತನೆ ಅತ್ಯಂತ ಲಾಭದಾಯಕವಾಗಿರಲಿದೆ. ಏಕೆಂದರೆ ಸೂರ್ಯನು ನಿಮ್ಮ ಲಾಭ ಸ್ಥಾನಕ್ಕೆ ಬರಲಿದ್ದಾನೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವ ಸಮಯ ಇದು. ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭಾಂಶ ಕೈಸೇರಲಿದೆ. ಸಂಬಂಧಗಳು. ಹಿರಿಯ ಸಹೋದರ ಅಥವಾ ತಂದೆಯ ಸಮಾನರಾದ ವ್ಯಕ್ತಿಗಳಿಂದ ದೊಡ್ಡ ಮಟ್ಟದ ಸಹಾಯ ಸಿಗಲಿದೆ. ಸಮಾಜದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಯಲಿದ್ದು ಅದು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ದಾರಿಯಾಗಲಿದೆ. ಉದ್ಯೋಗ. ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಸಿಗಬಹುದು. ವಿಶೇಷ ಪರಿಹಾರ. ಸೂರ್ಯದೇವನ ಆಶೀರ್ವಾದಕ್ಕಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ. ಸಿಂಹರಾಶಿ. 10ನೇ ಮನೆಯಲ್ಲಿ ಸೂರ್ಯ. ಕೀರ್ತಿ ಮತ್ತು ದಿಗ್ವಿಜಯ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು 10ನೇ ಮನೆಯಾದ ಕರ್ಮಸ್ಥಾನದಲ್ಲಿ ದಿಗ್ದರ್ಶನ ಪಡೆಯಲಿದ್ದಾನೆ. ರೋಹಿಣಿ ನಕ್ಷತ್ರದ ಪ್ರಭಾವದಿಂದಾಗಿ ನಿಮ್ಮ ವೃತ್ತಿ ಜೀವನ ಹೊಸ ಎತ್ತರಕ್ಕೆ ಏರಲಿದೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ
ಉನ್ನತ ಹುದ್ದೆಯ ಉದ್ಯೋಗ ಸಿಗಲಿದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅಪಾರ ಕೀರ್ತಿ, ಮನ್ನಣೆ ಹಾಗೂ ಅಧಿಕಾರ ಪ್ರಾಪ್ತಿಯಾಗಲಿದೆ. ನಿಮ್ಮ ನಾಯಕತ್ವ ಗುಣವನ್ನು ಎಲ್ಲರೂ ಶ್ಲಾಘಿಸುತ್ತಾರೆ. ವ್ಯಾಪಾರ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಇದು ಅತ್ಯುತ್ತಮ ಸಮಯ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ. ಕೌಟುಂಬಿಕ ಜೀವನ. ತಂದೆಯ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಅವರ ಮಾರ್ಗದರ್ಶನದಿಂದ ನಿಮಗೆ ದೊಡ್ಡ ಲಾಭವಾಗಲಿದೆ. ವಿಶೇಷ ಪರಿಹಾರ. ಭಾನುವಾರ ತಂದೆಗೆ ಅಥವಾ ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಕನ್ಯಾ ರಾಶಿ. 9ನೇ ಮನೆಯಲ್ಲಿ ಸೂರ್ಯ, ಅದೃಷ್ಟದ ಬೆಂಬಲ. ಕನ್ಯಾ ರಾಶಿಯವರಿಗೆ ಸೂರ್ಯನು 9ನೇ ಮನೆಯಾದ ಭಾಗ್ಯಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ರೋಹಿಣಿ ನಕ್ಷತ್ರದ ಸೌಮ್ಯತೆ ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸಲಿದೆ. ಕಳೆದ ಕೆಲವು ದಿನಗಳಿಂದ ಕೆಲಸಗಳಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುವ ಯೋಗವಿದೆ. ಶಿಕ್ಷಣ ಮತ್ತು ವೃತ್ತಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಮತ್ತು ಪ್ರವೇಶಾತಿ ಸುಲಭವಾಗಿ ಸಿಗಲಿದೆ. ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವವರಿಗೆ ಇಷ್ಟವಾದ ಜಾಗ ಸಿಗಲಿದೆ. ಕೌಟುಂಬಿಕ ಜೀವನ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ವಿಶೇಷ ಪರಿಹಾರ. ಹಳದಿ ಬಣ್ಣದ ಹೂವುಗಳಿಂದ ವಿಷ್ಣು ಸಹಸ್ರನಾಮ ಅರ್ಚನೆ ಮಾಡಿಸಿ. ತುಲಾರಾಶಿ. 8ನೇ ಮನೆಯಲ್ಲಿ ಸೂರ್ಯ, ರಹಸ್ಯ, ಧನಲಾಭ ಮತ್ತು ಜಾಗ್ರತೆ. ತುಲಾರಾಶಿಯವರಿಗೆ ಸೂರ್ಯನು 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ಅವಧಿ ಸ್ವಲ್ಪ ಮಿಶ್ರ ಫಲದಿಂದ ಕೂಡಿರಲಿದೆ. ಸಂಶೋಧನೆ, ಜ್ಯೋತಿಷ್ಯ, ವಿಜ್ಞಾನ ಅಥವಾ ಗೂಢಶಾಸ್ತ್ರಗಳಲ್ಲಿ ತೊಡಗಿಸಿಕೊಂಡವರಿಗೆ ಈ ಸಮಯ ಅದ್ಭುತ ಒಳನೋಟಗಳನ್ನು ನೀಡಲಿದೆ. ಅನಿರೀಕ್ಷಿತವಾಗಿ ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ರಹಸ್ಯ ಧನಲಾಭವಾಗುವ ಸಾಧ್ಯತೆ ಇದೆ. ಎಚ್ಚರಿಕೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಸಾಧಾರಣವಾಗಿದೆ. ವಾಹನ ಚಾಲನೆ ಮಾಡುವಾಗ ಅತಿ ವೇಗ ಬೇಡ. ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಬಹುದು. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವೃತ್ತಿಜೀವನ. ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದ ಇರಿ. ಮೇಲಾಧಿಕಾರಿಗಳೊಂದಿಗೆ ವಾದಕ್ಕೆ ಇಳಿಯಬೇಡಿ. ವಿಶೇಷ ಪರಿಹಾರ. ಭಾನುವಾರ ಸೂರ್ಯಾಸ್ತದ ನಂತರ ಶಿವನಿಗೆ ಜಲಾಭಿಷೇಕ ಮಾಡಿ. ವೃಶ್ಚಿಕ ರಾಶಿ. 7ನೇ ಮನೆಯಲ್ಲಿ ಸೂರ್ಯ, ಪಾಲುದಾರಿಕೆಯಲ್ಲಿ ಪ್ರಗತಿ. ವೃಶ್ಚಿಕ ರಾಶಿಯವರಿಗೆ ಸೂರ್ಯನು 7ನೇ ಮನೆಯಾದ ಕಳತ್ರ ಹಾಗೂ ಪಾಲುದಾರಿಕೆಯ ಸ್ಥಾನದಲ್ಲಿ ಇರಲಿದ್ದಾನೆ. ವ್ಯಾಪಾರದಲ್ಲಿ ಹೊಸ ಸಹಭಾಗಿತ್ವ ಮಾಡಿಕೊಳ್ಳಲು ಇದು ಉತ್ತಮ ಸಮಯ. ಹೊಸ ಒಪ್ಪಂದಗಳು ದೀರ್ಘಾವಧಿಯ ಲಾಭವನ್ನು ತಂದುಕೊಡಲಿವೆ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಇಮೇಜ್ ತುಂಬ ಬಲವಾಗಲಿದೆ. ದಾಂಪತ್ಯ ಜೀವನ. ಸಂಗಾತಿಯ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ಆದರೆ ಸೂರ್ಯನ ಉಷ್ಣತೆಯಿಂದಾಗಿ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಈಗೋ ಸಮಸ್ಯೆಗಳು ಬರಬಹುದು. ಮಾತನಾಡುವಾಗ ಮೃದುತ್ವ ಕಾಪಾಡಿಕೊಳ್ಳಿ.
ಅವಿವಾಹಿತರು ಯೋಗ್ಯ ವರ ಅಥವಾ ವಧುವಿನ ಹುಡುಕಾಟದಲ್ಲಿದ್ದವರಿಗೆ ಉತ್ತಮ ಸಂಬಂಧಗಳು ಕೂಡಿ ಬರಲಿವೆ. ವಿಶೇಷ ಪರಿಹಾರ: ದಿನವೂ ಶ್ರೀ ರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ. ಧನುರಾಶಿ: 6ನೇ ಮನೆಯಲ್ಲಿ ಸೂರ್ಯ. ಶತ್ರುನಾಶ ಮತ್ತು ವಿಜಯೋತ್ಸವ. ಧನುರಾಶಿಯವರಿಗೆ ಸೂರ್ಯನು 6ನೇ ಮನೆಯಾದ ಶತ್ರು ಮತ್ತು ರೋಗ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯದ ಪ್ರಕಾರ 6ನೇ ಮನೆಯಲ್ಲಿ ಸೂರ್ಯ ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ. ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುತ್ತಾರೆ. ಕೋರ್ಟ್ ಕೇಸ್ಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ. ಆರೋಗ್ಯ ಮತ್ತು ಸಾಲ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಹಳೆಯ ಬ್ಯಾಂಕ್ ಸಾಲಗಳನ್ನು ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ. ಉದ್ಯೋಗ. ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗವನ್ನು ನೋಡಿ ಸಹೋದ್ಯೋಗಿಗಳು ಆಶ್ಚರ್ಯ ಪಡುತ್ತಾರೆ. ವಿಶೇಷ ಪರಿಹಾರ: ಹಸುವಿಗೆ ಗೋಧಿ ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನಿಸಿ. ಮಕರ ರಾಶಿ: 5ನೇ ಮನೆಯಲ್ಲಿ ಸೂರ್ಯ. ಬುದ್ಧಿಮತ್ತೆ ಮತ್ತು ಸಂತಾನ ಭಾಗ್ಯ. ಮಕರ ರಾಶಿಯವರಿಗೆ ಸೂರ್ಯನು 5ನೇ ಮನೆಯಾದ ವಿದ್ಯಾ, ಬುದ್ಧಿ ಮತ್ತು ಸಂತಾನ ಸ್ಥಾನದಲ್ಲಿ ಇರಲಿದ್ದಾನೆ. ನಿಮ್ಮ ಸೃಜನಶೀಲತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅದ್ಭುತವಾಗಿರಲಿದೆ. ಷೇರು ಮಾರುಕಟ್ಟೆ ಅಥವಾ ಲಾಟರಿಯಲ್ಲಿ ಜಾಗರೂಕತೆಯಿಂದ ಹೂಡಿಕೆ ಮಾಡಿದರೆ ಲಾಭ ಸಿಗಬಹುದು. ಶಿಕ್ಷಣ ಮತ್ತು ಪ್ರೀತಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಅಂಕಗಳನ್ನು ಪಡೆಯುವರು. ಪ್ರೇಮ ಜೀವನದಲ್ಲಿ ಸಣ್ಣಪುಟ್ಟ ತಪ್ಪು ಗ್ರಹಿಕೆಗಳು ಬರಬಹುದು. ಪರಸ್ಪರ ನಂಬಿಕೆ ಮುಖ್ಯ. ಸಂತಾನ. ಮಕ್ಕಳಿಗಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ಶುಭವಾರ್ತೆ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ವಿಶೇಷ ಪರಿಹಾರ: ಗಾಯತ್ರಿ ದೇವಿಯ ದರ್ಶನ ಮಾಡಿ ಅಥವಾ ಗಾಯತ್ರಿ ಮಂತ್ರದ ಜಪ ಮಾಡಿ. ಕುಂಭರಾಶಿ: 4ನೇ ಮನೆಯಲ್ಲಿ ಸೂರ್ಯ. ಸುಖ ಸೌಕರ್ಯಗಳ ವೃದ್ಧಿ. ಕುಂಭರಾಶಿಯವರಿಗೆ ಸೂರ್ಯನು 4ನೇ ಮನೆಯಾದ ಮಾತೃ ಮತ್ತು ಸುಖ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ರೋಹಿಣಿ ನಕ್ಷತ್ರದ ಪ್ರಭಾವದಿಂದ ಭೌತಿಕ ಸುಖಗಳು ಹೆಚ್ಚಾಗಲಿವೆ. ಹೊಸ ಮನೆ, ಸೈಟ್ ಅಥವಾ ಐಷಾರಾಮಿ ವಾಹನ ಖರೀದಿಸುವ ನಿಮ್ಮ ಕನಸು ಈ ಅವಧಿಯಲ್ಲಿ ನನಸಾಗುವ ಹಾದಿ ಸುಗಮವಾಗಲಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಭಾರೀ ಲಾಭ ಕಾದಿದೆ. ಕುಟುಂಬ. ಮನೆಯ ನವೀಕರಣ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಖರ್ಚು ಮಾಡುವಿರಿ. ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವಿರಲಿ. ವೃತ್ತಿಜೀವನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ವಿಶೇಷ ಪರಿಹಾರ: ಭಾನುವಾರದ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಮೀನರಾಶಿ: 3ನೇ ಮನೆಯಲ್ಲಿ ಸೂರ್ಯ. ಪರಾಕ್ರಮ ಮತ್ತು ಅದ್ಭುತ ಯಶಸ್ಸು. ಮೀನರಾಶಿಯವರಿಗೆ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ.
ಇದು ಸಾಹಸ ಮತ್ತು ಕೀರ್ತಿಯ ಸ್ಥಾನವಾಗಿದೆ. ನಿಮ್ಮ ಧೈರ್ಯ ಮತ್ತು ಪರಾಕ್ರಮ ಹೆಚ್ಚಾಗಲಿದೆ. ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ವಿಜಯ ನಿಮ್ಮದೇ ಆಗಿರುತ್ತದೆ. ಮಾಧ್ಯಮ, ಬರವಣಿಗೆ, ಮಾರ್ಕೆಟಿಂಗ್ ಅಥವಾ ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ಮೈಲಿಗಲ್ಲಾಗಲಿದೆ. ಸಂಬಂಧಗಳು, ಸಣ್ಣ ದೂರದ ಪ್ರಯಾಣಗಳು ಆನಂದದಾಯಕ ಮತ್ತು ಲಾಭದಾಯಕವಾಗಿರಲಿದೆ. ನೆರೆಹೊರೆಯವರೊಂದಿಗೆ ಮತ್ತು ಕಿರಿಯ ಸಹೋದರರೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ. ಆರ್ಥಿಕತೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಆದಾಯದ ಹರಿವು ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳು ಕೈ ಹಿಡಿಯಲಿವೆ. ವಿಶೇಷ ಪರಿಹಾರ: ದಿನವೂ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಸೂರ್ಯ ಅಷ್ಟೋತ್ತರ ಕೇಳಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ 25ರಿಂದ ಜೂನ್ 8ರವರೆಗೆ ನಡೆಯಲಿರುವ ಸೂರ್ಯನ ಈ ರೋಹಿಣಿ ನಕ್ಷತ್ರ ಸಂಚಾರವು ಇಡೀ ಬ್ರಹ್ಮಾಂಡದಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ತುಂಬಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗ್ರಹಗಳ ಬದಲಾವಣೆಗಳು ನಮಗೆ ದಾರಿಯನ್ನು ತೋರಿಸಿದರೆ, ನಮ್ಮ ಕಠಿಣ ಪರಿಶ್ರಮ ಮತ್ತು ಸತ್ಕರ್ಮಗಳು ನಮಗೆ ಯಶಸ್ಸನ್ನು ತಂದುಕೊಡುತ್ತವೆ. ನಿಮ್ಮ ರಾಶಿಗೆ ಈ ಅವಧಿ ಎಷ್ಟೇ ಶುಭಕರವಾಗಿದ್ದರೂ ಆಲಸ್ಯವನ್ನು ಬಿಟ್ಟು ಪ್ರಯತ್ನವನ್ನು ಮುಂದುವರಿಸಿ. ಒಂದು ವೇಳೆ ನಿಮ್ಮ ರಾಶಿಗೆ ಸಾಧಾರಣ ಫಲಗಳಿದ್ದರೂ ಚಿಂತಿಸುವ ಅಗತ್ಯವಿಲ್ಲ. ಸೂರ್ಯದೇವನ ಆರಾಧನೆ ಮತ್ತು ತಾಳ್ಮೆಯಿಂದ ನೀವು ಯಾವುದೇ ಸವಾಲನ್ನು ಸುಲಭವಾಗಿ ಗೆಲ್ಲಬಹುದು. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದರೆ ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಅವರ ರಾಶಿ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಜ್ಯೋತಿಷ್ಯ, ಆಧ್ಯಾತ್ಮಿಕತೆ ಮತ್ತು ಹಬ್ಬ ಹರಿದಿನಗಳ ನಿಖರ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೂರ್ಯದೇವನು ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.